ಕೇಂದ್ರ ಸರ್ಕಾರಿ ನೌಕರರಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. 8ನೇ ವೇತನ ಆಯೋಗ ರಚನೆಗೆ ಕೇಂದ್ರ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. 2016ರಲ್ಲಿ 7ನೇ ವೇತನ ಆಯೋಗವನ್ನು ರಚಿಸಲಾಗಿತ್ತು. 2026ರಲ್ಲಿ ಅದರ ಅವಧಿ ಅಂತ್ಯವಾಗಲಿದೆ. ಆಯೋಗದ ಅಧ್ಯಕ್ಷ ಹಾಗೂ ಇಬ್ಬರು ಸದಸ್ಯರನ್ನ ಶೀಘ್ರವೇ ನೇಮಕ ಮಾಡಲಾಗುವುದು ಅಂತ ಸಚಿವ ವೈಷ್ಣವ್ ತಿಳಿಸಿದ್ದಾರೆ. 2025ರಲ್ಲಿ ಹೊಸ ವೇತನ ಆಯೋಗವನ್ನು ಸ್ಥಾಪಿಸುವುದರಿಂದ 7ನೇ ವೇತನ ಸಮಿತಿಯ ಅವಧಿ ಪೂರ್ಣಗೊಳ್ಳುವ ಮೊದಲೇ ಅದರ ಶಿಫಾರಸುಗಳನ್ನು ಸ್ವೀಕರಿಸಲಾಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಇತರೆ ಪಾಲುದಾರರೊಂದಿಗೆ ಸಮಾಲೋಚನೆಯನ್ನು ನಡೆಸಲಾಗುವುದು ಅಂತ ಅವರು ಹೇಳಿದರು. ಅಂದಹಾಗೆ 2025ರ ಬಜೆಟ್ ಘೋಷಣೆಗಳಿಗೆ ಕೆಲವು ದಿನಗಳ ಮೊದಲು ಕೇಂದ್ರ ಸಚಿವ ಸಂಪುಟ 8ನೇ ವೇತನ ಆಯೋಗದ ಘೋಷಣೆಯನ್ನು ಅನುಮೋದಿಸಿದೆ. 7ನೇ ವೇತನ ಆಯೋಗವನ್ನು 2014ರಲ್ಲಿ ರಚಿಸಲಾಯಿತು ಮತ್ತು ಅದರ ಶಿಫಾರಸುಗಳನ್ನು 2016 ಜನವರಿ 1ರಂದು ಜಾರಿಗೆ ತರಲಾಯಿತು. ಕೇಂದ್ರ ಸರ್ಕಾರ ಈಗ 8ನೇ ವೇತನ ಆಯೋಗ ರಚನೆಗೆ ಮುಂದಾಗಿದೆ. ಕೇಂದ್ರ ಸಂಪುಟ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾಗಿ ಈಗ 8ನೇ ವೇತನ ಆಯೋಗದ ಲಾಭ 7ನೇ ವೇತನ ಆಯೋಗ ಏನು ಶಿಫಾರಸು ಮಾಡಿತ್ತು ಅದರ ಅವಧಿಯ ಮುಗಿತಿದ್ದಂಗೆ ಸಿಗುತ್ತೆ ಅನ್ನೋದು ಒಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್. ಈಗ 7ನೇ ವೇತನ ಆಯೋಗ 2016ರಲ್ಲಿ ರಚಿಸಲಾಗಿತ್ತು. 2026ರಲ್ಲಿ ಅದರ ಅವಧಿ ಮುಗಿಯುತ್ತೆ. ಆದರೆ ಅವಧಿ ಮುಗಿಯೋದಕ್ಕಿಂತ ಮುಂಚೆನೇ 8ನೇ ವೇತನ ಆಯೋಗವನ್ನು ರಚನೆ ಮಾಡಿದೆ. ಈ ಅವಧಿ ಮುಗಿಯೋದ್ರೊಳಗೇನೆ ಇದರ ಶಿಫಾರಸನ್ನು ಪಡೆದು ಅನುಷ್ಠಾನ ಮಾಡೋದು ಕೇಂದ್ರ ಸರ್ಕಾರದ ಗುರಿಯಾಗಿದೆ. ಹಾಗಾಗಿ 2026ರಲ್ಲಿ 7ನೇ ವೇತನ ಆಯೋಗದ ಅವಧಿ ಮುಗಿತಿದ್ದಂತೆಯೇ 8ನೇ ಆಯೋಗದ ಶಿಫಾರಸುಗಳು ಅನುಷ್ಠಾನ ಆಗಿ ಅಷ್ಟೇ ವೇತನ ಏನು ಹೆಚ್ಚುವರಿ ವೇತನ ಆಗುತ್ತೆ ಅದು ತಕ್ಷಣವೇ ಸಿಗುವಂಥ ಸಾಧ್ಯತೆ ಇದೆ. ಅಂದರೆ ಅರಿಯರ್ಸ್ ಕೊಡೋದಾಗ್ಲಿ ಅಥವಾ ಸ್ವಲ್ಪ ವಿಳಂಬ ಮಾಡೋದಾಗ್ಲಿ ಆ ಥರದ ಯಾವುದೇ ಸಾಧ್ಯತೆ ಕಾಣ್ತಾ ಇಲ್ಲ ಈಗ ಮೇಲ್ನೋಟಕ್ಕೆ. ಅಷ್ಟರೊಳಗೇ ಶಿಫಾರಸನ್ನು ಸ್ವೀಕರಿಸಿ ರಾಜ್ಯ ಸರ್ಕಾರ ಮತ್ತು ಇತರ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸ್ತೀವಿ ಅಂತೇಳಿ ಕೇಂದ್ರ ಸರ್ಕಾರದ ಸಚಿವ ವೈಷ್ಣವ್ ಅವರು ಹೇಳಿದ್ದಾರೆ. ಹಾಗಾಗಿ ಈಗ 2025ರ ಬಜೆಟ್ ಘೋಷಣೆಗಳಿಗೆ ಇನ್ನು ಕೆಲವೇ ದಿನ ಇರ್ತಕ್ಕಂತೆ ಮುಂಚೆನೇ ಸಂಪುಟ ಈಗ 8ನೇ ವೇತನ ಆಯೋಗ ಘೋಷಣೆಯನ್ನು ಅನುಮೋದಿಸಿದೆ. 7ನೇ ವೇತನ ಆಯೋಗದನ್ನು ಸಹ ಹೀಗೆ 2014ರಲ್ಲಿ ರಚಿಸಲಾಗಿತ್ತು. 2016 ಜನವರಿ 1ಕ್ಕೆ ಅದನ್ನು ಅನುಷ್ಠಾನ ಮಾಡಲಾಗಿತ್ತು. ಈಗ 2026ಕ್ಕೆ ಅಂತ್ಯ ಆಗುತ್ತೆ. 2025ರಲ್ಲಿ ಈಗ 8ನೇ ವೇತನ ಆಯೋಗ ರಚನೆ ಆಗಿದೆ.